ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂತ. ಈಗ ಪಕ್ಕದಲ್ಲೇ ಇರೋದು. ನನಗೀಗ 63 ವರ್ಷ. ನಾನು ಸುಮಾರು 6 ವರ್ಷಗಳಿಂದ ಭುಜ ನೋವು, ಸೊಂಟ ನೋವು, ಆರ್ಥ್ರೈಟಿಸ್, ನ್ಯೂಮೋಟಿಕ್ ಆರ್ಥ್ರೈಟಿಸ್ ಅಂತಾರೆ. ಆರ್ಥ್ರೈಟಿಸ್ ಅಲ್ಲಿ ಸುಮಾರು ವಿಧಗಳಿದ್ದಾವೆ. ಅದು ನ್ಯೂಮೋಟಿಕ್ ಆರ್ಥ್ರೈಟಿಸ್ ಅಂತೇಳಿ 6 ವರ್ಷದಿಂದ ನಾನು ಹಿಂಗೆ ವೆಬಲ್ ಸರ್ಚ್ ಮಾಡಿದಾಗ ಒಂದು ಅಡ್ರೆಸ್ ಕೊಟ್ಟರು, ನಾನು ನೋಡಿದೆ. ಸುಮಾರು 6 ವರ್ಷ ಟ್ರೀಟ್ಮೆಂಟ್ ತಗೊಂಡೆ, ಏನು ಯೂಸ್ ಆಗಿಲ್ಲ. ಆಮೇಲೆ ಅಯ್ಯೋ ಏನಪ್ಪ ಆರ್ಥ್ರೈಟಿಸ್ ಅಂದ್ರೆ ಅದರಂತ ಕಾಯಿಲೆ ಇದ್ದಿಲ್ಲ, ಯಾವ್ದಾದ್ರು ತಗೋಬಹುದು, ಎಲ್ಲ ನೋವೇ ಅದು. ಭುಜಗಳ ನೋವು, ಬೆರಳುಗಳ ನೋವು, ಕಾಲು ನೋವು, ಕುತ್ತಿಗೆ ನೋವು, ಎಲ್ಲ ನೋವೇ ನೋವು. ಹಾಗಾಗಿ ಸುಮಾರು ಖರ್ಚು ಮಾಡಿದ್ದೀನಿ. ಸುಮಾರು ಒಂದು ತಿಂಗಳಲ್ಲಿ ಏನಿಲ್ಲ ಅಂದ್ರೆ 5,000 ರೂಪಾಯಿ ಖರ್ಚಾಗುತ್ತೆ. ಮಾತ್ರೆಗೆ 3,000 ರೂಪಾಯಿ ಆಯಿತು. ಆಮೇಲೆ ಅವ್ರು ಹೇಳೇ ಬಿಟ್ರು, ಇದು ಒಂದು ದೊಡ್ಡ ರೋಗರಿ ಅಂತ ಹೇಳಿ. ನಂಬ್ತಿರೋ ನಂಬಲ್ವಾ, ಇದು ದೊಡ್ಡ ರೋಗರಿ, ಅಷ್ಟು ಬೇಗ ವಾಸಿ ಆಗಲ್ಲ ಅಂತ ಹೇಳಿದ್ರು. ಈ ಏನಾಗಿದೆ ಒಂದು ದೇವಸ್ಥಾನ ಅಂತ ಸುಮಾರು 1 ವರ್ಷದಿಂದ ಬಂದಿರೋದು ಎಲ್ಲ ನನಗೆ ಆರೈಕೆ ಮಾಡಿದ್ದಾರೆ. ನನಗೀಗ ಭುಜ ನೋವು ಇಲ್ಲ. ನಾನು ಖಂಡಿತ ಅದ್ರ ಮೇಲೆ ಕೂತ್ಕೊಳ್ಳೋಕೆ ಆಗ್ತಿಲ್ಲ. ಪ್ರತಿಯೊಂದು ಚೇರ್ ಮೇಲೆ ಟೇಬಲ್ ಊಟ ಮಾಡಬೇಕು, ಆಮೇಲಿಂದ ಚೇರ್ ಮೇಲೆ ಕೂತ್ಕೋಬೇಕು. ಎಲ್ಲಿ ಯಾವ ಕೆಲಸ ಬೇಕಾದ್ರು ಮಾಡಿ ನೋಡ್ತೀನಿ. ಮೆಟ್ಲರ್ಸಕ್ಕೆ ಆಗ್ತಿರಲಿಲ್ಲ ನನಗೆ ಮುಂಚೆ ದಿವಸ, ಅಷ್ಟು ಕಷ್ಟ ಆಗ್ತಾ ಇತ್ತು. ಮಾಡಿದೆ ಖಂಡಿತ. ಬಂದ್ಮೇಲೆ ಎಲ್ಲರೂ ನಾನು ತುಂಬಾ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಯಾವುದೇ ಭೇದ ಭಾವ ತೋರಿಸಿಲ್ಲ. ಎಲ್ಲ ಸ್ಟಾಫು ಪ್ರತಿಯೊಬ್ಬರು, ಇವನ್ ಒಂದು ಕ್ಲೀನ್ ವೇಲಿಂದ ಹಿಡಿದು ಎಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನನ್ನೆಲ್ಲ ಕಾಯಿಲೆಗಳು ಗುಣಮುಖವಾಗಿದ್ದಾವೆ. ಖಂಡಿತ ನಾನು ಯಾವುದೇ ವಿಧ ಒಂದೇ ಒಂದು ಪೈಸೆಗಳು ನಾನು ಖರ್ಚು ಮಾಡಿಲ್ಲ. ಆ ಋಣ ನನ್ನ ಮೇಲಿದೆ. ನಿಮ್ಗೆಲ್ಲರೂ ನಾನು ಆಭಾರಿಯಾಗಿದ್ದೀನಿ. ಖಂಡಿತ ನಿಮ್ಗೊಂದು ಆತ್ಮವಿಶ್ವಾಸ ಇರಬೇಕು. ನಾನು ಇಲ್ಲಿ ಬಂದಿದ್ದೀನಿ, ಈ ಜಾಗ ತಿಳ್ಕೊಳ್ಳಿ. ಒಂದಲ್ಲ ಥೆರಪಿ ಒಂದಲ್ಲ, ಇಲ್ಲಿ ಪ್ರಾಣಾಯಾಮ ಮಾಡ್ತಾರೆ. ಈ ಪ್ರಾಣಾಯಾಮ ಎಲ್ಲಿ ನಾವು ಮಾಡ್ತೀವೋ ಆ ಜಾಗ ಪರಿಶುದ್ಧವಾಗಿರುತ್ತೆ. ತುಂಬಾ ಶಕ್ತಿ ಇರುತ್ತೆ ಆ ಜಾಗದಲ್ಲಿ. ಇಲ್ಲಿ ಪ್ರಾಣಾಯಾಮ ಮಾಡಿಸ್ತಾರೆ. ಆಮೇಲಿಂದ ನಿಮ್ಗೆ ಥೆರಪಿ ಕೊಡ್ತಾರೆ, ಕುಡಿಲಿಕ್ಕೆ ನೀರು ಕೊಡ್ತಾರೆ. ನಿಮ್ಗೆ ಅನುಕೂಲ ಇದ್ರೆ ನೀವು ಕೊಡ್ತಕ್ಕಂಥ ಪ್ರಾಜೆಕ್ಟ್ನ ಒಂದು ಗಿಫ್ಟ್ ಅಂತ ನೀವು ತಗೊಂಡೋಗಿ ನಿಮ್ಮ ಮನೆಗೆ, ಫ್ಯೂಚರ್ಗೆ ಎಲ್ಲ, ಇವತ್ತೆಲ್ಲ ನಿಮ್ಗೊಬ್ಬರಿಗೆಲ್ಲ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆ ಹಿರಿಯರಿಗೆ, ಮುಂಚೆ ಫ್ಯಾಮಿಲಿ ಎಲ್ಲರಿಗೂ ಒಂದು ಒಳ್ಳೇದಾಗುತ್ತೆ. ನಿಮ್ಗೆ ಏನು ಅನುಕೂಲ ಆಗುತ್ತೋ ನೀವು ತಗೊಂಡೋಗಿ ಖಂಡಿತ ಅದ್ರ ಬಗ್ಗೆ ಅಡ್ವೈಸ್ ಮಾಡ್ತಾರೆ. ತುಂಬಾ ಅನುಕೂಲ ಆಗುತ್ತೆ. ಎಲ್ಲರಿಗೂ ಇಷ್ಟ ಹೇಳಿ ನಾನು ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ ಹೇಳಿ. ನಾನು ಮಲೇಶ್ವರದಿಂದ ಬರ್ತಾ ಇದ್ದೀನಿ. ಈಗ 3 ತಿಂಗಳಿಂದ ಬರ್ತಾ ಇದ್ದೀನಿ. ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು, ಲೋ ಬ್ಯಾಕ್ ಪೇನ್, ನನಗೆ ಇದು ಯೂಟ್ರಸ್ ಪ್ರಾಬ್ಲಮ್ ಇತ್ತು, ಫೈಬ್ರಾಯ್ಡ್ಸ್ ಇದೆ ಅಂತ ಸರ್ಜರಿ ಮಾಡಿದ್ರು. ಆಗ ಲೋ ಬ್ಯಾಕ್ ಪೈನ್ ಬಂದಿತ್ತು. ಇದು ಇಂಜೆಕ್ಟ್ ಮಾಡಿದಾಗಿಂದನೇ ಲೋ ಬ್ಯಾಕ್ ಪೈನ್ ಇತ್ತು. ಈಗ ಈ ಸೆರಕೇರ್ ಬಂದ್ಮೇಲೆ ಥೈರಾಯ್ಡ್ ಪ್ರಾಬ್ಲಮ್ ಆಗ್ಲಿ, ಲೋ ಬ್ಯಾಕ್ ಆಗ್ಲಿ, ಹೀಲ್ ಪೈನ್ ಜಾಸ್ತಿ ಇತ್ತು. ಇವಾಗ 80% ಕ್ಯೂರ್ ಆಗಿದೆ. ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗಿದೆ. ಮತ್ತೆ ಸುಸ್ತು, ತುಂಬಾನೇ ಮೈಕೈ ಭಾರ ಅನ್ಸೋದು ಎಲ್ಲ ಇವಾಗ ಆರಾಮ್ ಅನ್ಸುತ್ತೆ. ನಮ್ಗೆ ರಿಲ್ಯಾಕ್ಸ್ ಆಗಿದೆ, ಮೈಯೆಲ್ಲ ಹಗುರ ಅನಿಸ್ತಿದೆ. ರೆಗ್ಯುಲರ್ ಆಗಿ ಥೆರಪಿ ತಗೊಂಡು ಇವಾಗಿರೋ ಸ್ವಲ್ಪ ಒಂದು 20% ಏನ್ ಹೆಲ್ತ್ ಪ್ರಾಬ್ಲಮ್ ಇದೆ ಎಲ್ಲಾನು ವಾಸಿ ಆಗುತ್ತೆ ಅಂತ ಹೇಳ್ತೀನಿ ನಾನು. ಬಹಳಷ್ಟು ಇಲ್ಲಿ ಎಲ್ಲಾ ಸಿಸ್ಟರ್ಸು ಕೂಡ ಮನೇಲಿ ಮಕ್ಕಳಾಗ್ಲಿ ತಾಯಂದ್ರಾಗ್ಲಿ ಯಾವ ತರ ಕೇರ್ ಮಾಡ್ತಾರೆ, ಅದಕ್ಕಿಂತ ಹೆಚ್ಚಾಗಿ ಒಂದ್ ಪಾಲು ನಮ್ಗೆ ಕೇರ್ ಮಾಡ್ಕೊಂಡ್ ಬಂದಿದ್ದಾರೆ. ಅವರೆಲ್ಲರೂ ನಮ್ಗೆ ಯಾವ್ದು ಓಜನದಲ್ಲಿ ನಾವು ಋಣ ಕೊಟ್ಟಿದ್ವೇನೋ ಅದನ್ನ ತಗೋತಾ ಇದ್ದೀವಿ ಅನಿಸ್ತಾ ಇದೆ. ಅದೇ ರೀತಿಯಿಂದ ಅವರು ನೋಡ್ಕೊತಾ ಇದ್ದಾರೆ. ಖುಷಿ ಆಗುತ್ತೆ. ರೆಗ್ಯುಲರ್ ಆಗಿ ಇಲ್ಲಿ ಬಂದ್ರೆ ಏನೋ ಮನೇಲಿ ಕೆಲಸ ಆದ ತಕ್ಷಣ ದೇವಸ್ಥಾನಕ್ಕೆ ಹೋಗೋಣ ಅನ್ನೋ ರೀತಿಯಿಂದ ಬರ್ತೀವಿ. ಇಲ್ಲಿ ಇದೊಂದು ಹಾಸ್ಪಿಟಲ್ ಅನ್ಸಲ್ಲ. ಹಾಸ್ಪಿಟಲ್ ಆದ್ರೆ ಒಂದು ಹಬ್ಬ ವಾರದಲ್ಲಿ ನಾವು ಹೋಗೋದಿಲ್ಲ, ಅಯ್ಯೋ ಈ ಹಬ್ಬ ಹಾಸ್ಪಿಟಲ್ ಹೋಗ್ಬಾರ್ದು ಅಂತ. ಆದ್ರೆ ಹಬ್ಬದ ದಿವಸ ಮನೆಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿ ಬರ್ತೀವಿ. ಯಾಕಂದ್ರೆ ಟೆಂಪಲ್ ಬಂದಂಗೆ ಇಲ್ಲಿ ಆತರ ಭೇದ ಭಾವ ಇಲ್ಲ. ಮೆಡಿಸಿನ್ ತಗೊಳಲ್ಲ, ಎಲ್ಲ ನ್ಯಾಚುರಲ್ ಥೆರಪಿಯಿಂದ ಪ್ರತಿಯೊಂದು ಕಾಯಿಲೆನೂ ಇಲ್ಲಿ ವಾಸಿ ಮಾಡ್ತಾರೆ. ಆದ್ರಿಂದ ಎಲ್ರಿಗೂ ನಾನು ಕೇಳೋದೇನಂದ್ರೆ, ನಾವು ಕಾನ್ಫಿಡೆನ್ಸ್ ಅನ್ನೋದನ್ನ ಇಟ್ಕೊಂಡು ಬಂದು ಎಲ್ಲಾರು ಇಲ್ಲಿ ಏನ್ ಥೆರಪಿ ಕೊಡ್ತಾರೆ ತಗೋಬೇಕು. ಅದೇ ರೀತಿ ನಾವೆಲ್ಲರೂ ಕಾಯಿಲೆ ಗುಣ ಮಾಡ್ಕೊಂಡು ಹೊರಗಡೆ ಹೋಗ್ಬೇಕಂತ ಹೇಳ್ತೀನಿ. ಹೌದು, ಸುಮಾರು ಪ್ರಾಬ್ಲಮ್ ಇತ್ತು ನಂಗೆ. ಸುಮಾರು ಒಂದು ಏನಿಲ್ಲ ಅನ್ನೋದು 4-5 ಲಕ್ಷ ಖರ್ಚು ಮಾಡಿದೆ ಥೈರಾಯ್ಡ್ ಪ್ರಾಬ್ಲಮ್ಗೆ. ಮತ್ತೆ ಇದು ಗರ್ಭಕೋಶದಲ್ಲಿ ಗಡ್ಡೆ ಇತ್ತಂತ ಅದು ಸರ್ಜರಿ ಆಗಿತ್ತು. ಇದಕ್ಕೆಲ್ಲ ಅನ್ನೋದು ಖರ್ಚು ಮಾಡಿದ್ದೆ. ಇವಾಗ ಇಲ್ಲಿ ಬಂದು 1 ರೂಪಾಯಿ ಖರ್ಚು ಮಾಡಿಲ್ಲ. ಯಾವುದೇ ಖರ್ಚಿಂದ ಯಾವ ಒಂದು ಸೈಡ್ ಎಫೆಕ್ಟ್ ಇಲ್ಲದೆ ಕ್ಯೂರ್ ಆಗಿದ್ದೀನಿ. ಮತ್ತೆ ಓಡಾಡೋದಷ್ಟೇ ಆಕ್ಟಿವ್ ಆಗಿದ್ದೀನಿ. ಮುಂಚಿನ ತರನೇ ಆಕ್ಟಿವ್ ಆಗಿ ನಾನು ಓಡಾಡ್ತಾ ಇದ್ದೀನಿ. ನನ್ನ ಹೆಸರು ಶಿವಮ್ಮ. ನಾನು ಮಂಜುನಾಥ್ ನಗರದಿಂದ ಬರ್ತಾ ಇದ್ದೀನಿ. ನಿಮ್ಗೆ ಏನ್ ಪ್ರಾಬ್ಲಮ್ ಇತ್ತ? ನನಗೆ ನಡೆಯಕ್ಕಾಗ್ತಾ ಇಲ್ಲ, ವೆರಿಕೋಸ್ಟೇನು ಆಪರೇಷನ್ ಮಾಡಬೇಕು ಅಂತ ಇದ್ದೀನಿ. ಅದು ತಲೆನೋವು, ಸೊಂಟ ನೋವು, ನೋವು, ನಡೆಯಕ್ಕಾಗ್ತಾ ಇರಲಿಲ್ಲ, ಉತ್ಸವ ಬರೋದು,
ಅದೆಲ್ಲ ಇತ್ತು. ಇವಾಗ ಸರಿ, ಈ ಪ್ರಾಬ್ಲಮ್ ಎಲ್ಲ ಏನಕ್ಕಾಗಿ ದೇಹದಲ್ಲಿ ಬಂತು? ಯಾವ ತರ ಬಂತು? ಯಾವ ತರ ಮೆಂಟಲಿ ಡಿಸ್ಟರ್ಬ್ ಆದ್ರೆ? ಅಂದ್ರೆ ಪೀರಿಯಡ್ಸ್ ಹೋದ್ಮೇಲೆ ಆ ತರ ಆಗುತ್ತೆ ಆ ತರ ಆಯ್ತು. ಓಕೆ ಮಾ. ಈಗ ಇಲ್ಲಿ ಬಂದು ಎಷ್ಟು ದಿನ ಆಯ್ತು? ಎಷ್ಟು ದಿನದಿಂದ ಥೆರಪಿ ಈಗ ಬಂದು ನಾನು 8 ವರ್ಷ ಆಯ್ತು. ಓಕೆ. ಒಂದು 2-3 ತಿಂಗಳಿಗೆ ನನಗೆಲ್ಲ ಚೆನ್ನಾಗಾಯ್ತು. ಆಮೇಲೆ ಒಂದು 2 ವರ್ಷ ಬಿಟ್ಟು ಮ್ಯಾಟ್ ಬಂದು ಮನೇಲಿ ಮ್ಯಾಟ್ ಇದೆ. ಮಕ್ಕಳು, ಮೊಮ್ಮಕ್ಕಳು, ಮಗ ಎಲ್ಲರೂ ಮಾಡ್ಕೊಂತಾರೆ. ನಾನು ಮನೇಲಿ ಮಾಡ್ತೀನಿ. ಯಾವಾಗಾದ್ರೂ ನನ್ಗೆ ಬೇಜಾರಾದ್ರೆ ಇಲ್ಲಿ ಬರ್ಬೇಕು, ನನಗೆ ಇಷ್ಟ, ಅದಕ್ಕೆ ಬರೋದು. ನಾನು ಮನೇಲೆಲ್ಲ ಕೆಲಸ ಹೋಗಿಲ್ಲ, ಹಾಸ್ಪಿಟ್ಲ್ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಇವಾಗ ನಂಗೆ 69 ವಯಸ್ಸು ಆದ್ರೂ ನಾನು ಎಲ್ಲ ಕೆಲಸ ನಾನೇ ಮಾಡ್ಕೊಂತೀನಿ. ಎಲ್ಲಿಗಾದ್ರು ಒಬ್ಬಳೇ ಹೋಗ್ತೀನಿ. ಹೋದ್ರೆ ಒಬ್ಬಳೇ ಹೋಗ್ತೀಯಾ, ಇಷ್ಟು ವಯಸ್ಸಾಯ್ತು ಎಲ್ಲಾದ್ರೂ ಬಿದ್ದೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಒಬ್ಳೆ ಬರ್ತೀನಿ. ಮನೇಲಿ ಎಲ್ಲ ಕೆಲಸ ನಾನೇ ಮಾಡ್ಕೊಂತೀನಿ. ಎಷ್ಟು ಕಿಲೋಮೀಟರ್ ವಾಕಿಂಗ್ ಮಾಡ್ತೀರಾ? ನಾನು ಬೆಳಗ್ಗೆ ಹೊತ್ತಲ್ಲಿ 2 ಕಿಲೋಮೀಟರ್ ಮಾಡ್ತೀನಿ. ತಿಂಗಳಿಗೆ ತಿರುವಣ್ಣಾಮಲೈ ಅಂತ ಹೋಗ್ತೀನಿ. ಅಲ್ಲಿ ಒಂದು ನೈಟ್ ನಲ್ಲಿ ನಡಿಬೇಕು. 17 ಕಿಲೋಮೀಟರ್ 5 ಅವರ್ ನಲ್ಲಿ ನಡ್ಕೊಂಡ್ ಬರ್ತೀನಿ. ಆಕ್ಚುಲಿ ಏಜ್ ಎಷ್ಟು ಅಂತ ಹೇಳಿದ್ರಿ? 69 ವಯಸ್ಸು. ಎಷ್ಟು ಮಾಡ್ತಾರೆ ತಿಂಗಳಿಗೆ ಒಂದ್ಸತಿ? 17 ಕಿಲೋಮೀಟರ್ ಹೋಗ್ತಾರಂತೆ, ನಡೀತಾರಂತೆ. ಈ ಪವರ್ ಎಲ್ಲಿಂದ ಬಂತು? ಸರಕಟ್ಟು ಬಂದೆ. ಮಾರನೇ ದಿನ ಬೆಳಗ್ಗೆನೆ ಸರಕಟ್ಟು ಬಂದ್ಬಿಡ್ತೀವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಾರನೇ ದಿನ ಸರಕೆಗೆ ಬಂದ್ಬಿಡ್ತಾರೆ. ಬೆಳಗ್ಗೆನೆ ಬಸ್ಸಲ್ಲಿ ಬಂದು ಸೆರಕಿ ತಗೊಂಡು ಹೋಗ್ತೀನಿ. ಥೆರಪಿ ತಗೊಂಡು ಹೋಗ್ತೀರಾ? ನನ್ ಜೊತೆ ಬಂದವರೆಲ್ಲ ಅಡ್ಮಿಟ್ ಆಗೋದ್ರು ಹಾಸ್ಪಿಟ್ಲ್. ದೇವಸ್ಥಾನಕ್ಕೆ ಬಂದಿರೋರಪ್ಪ, ಸರಕೆಗೆ ಅಲ್ಲ, ಟೆಂಪಲ್ ಗೆ ಅವ್ರ ಜೊತೆ ಬಂದವರೆಲ್ಲ admit ಆದ್ರು. ಹಾಸ್ಪಿಟಲ್ ಇದಾರಂತೆ. ಆದ್ರೆ ಟೆಂಪಲ್ ಹೋಗ್ಬಿಟ್ಟು ನಮ್ಮ ಶಿವಮ್ಮ ಏನ್ ಮಾಡಿದ್ದಾರೆ, ಸರಕೆಗೆ ಅದೇ ಬರೀ ಕಾಲು. ಇದ್ದಾರೆ. ಬರೀ ಕಾಲಿನಲ್ಲಿ ನಡಿಬೇಕು. ಅವರೆಲ್ಲ ಅದು ಹೆಂಗ್ ನಡಿತೀಯ, ನಿಮ್ಗೆ ಹೆಂಗಾಗುತ್ತೆ ಅಂದ್ರೆ, ಬನ್ರಿ ಇಲ್ಲಿಗೆ ನಾವು ಥೆರಪಿ ತಗೊಂತೀವಲ್ಲ, ಅಲ್ಲಿಗೆ ಬನ್ನಿ, ನೀವು ನಡಿಬೋದು, ಎಲ್ಲ ಮಾಡ್ಬೋದು. ನಂಬಿಕೆಯಿಂದ ಬರ್ಬೇಕು. ಯಾರು ನಂಬಲ್ಲ. ಮೂಳೆ ಮುರಿದೋಗುತ್ತೆ, ಅದು ಇದು ಏನೇನೋ ಹೇಳ್ತಾರೆ. ನಾನು ಹೇಳಿದೆ 10 ವರ್ಷದಿಂದ ನಾನು ಮಾಡ್ತಿದ್ದೀನಿ, ನನ್ಗೆ ಯಾವ ಮೂಳೆನೂ ಮುರಿದೋಗಿಲ್ಲ. ಈ ಕೈ ಮೂಳೆ ಮುರಿದೋಗ್ಬಿಟ್ಟಿತ್ತು ಎರಡೂನುವೆ. ಡಾಕ್ಟ್ರ್ ಏನ್ ಹೇಳಿದ್ರು, 1 ಲಕ್ಷ ರೂಪಾಯಿ ಆಗುತ್ತೆ, ಆಪರೇಷನ್ ಮಾಡೇಬೇಕು, ಇಲ್ಲಾಂದ್ರೆ ಆಗಲ್ಲ ಅಂದ್ರು. ನಾನು ಹೇಳಿದೆ, ನಂಗೆ ನೋಡ್ಕೊಳ್ಳೋರು ಯಾರು ಇಲ್ಲ, ನನ್ ಪಟ್ಟೆ ಹಾಕಿ 6 ವಾರ ಬಿಟ್ಕೊಂಡು ಬರ್ತೀನಿ, ಅವಾಗ ಸರೋಗಿದ್ರೆ ಬೇಡ ಮಾಡೋದಂತೆ ಅಂತ ಹೇಳಿದ್ ಬಂದೆ. ಇಲ್ಲಿಗೆ ಬಂದು ಮ್ಯಾಟರ್ ಕಾಯ್ಕೋದಿದ್ದು ಕೈನ ಮಾಡಿ ನೋಡಿ ಇವಾಗ ಮುರಿದೋಗಿರೋ ಕೈ ಹಂಗಿದೆ 6 ವಾರದಲ್ಲಿ. ಆಮೇಲೆ ಹೋಗಿ ತೋರ್ಸಿದ ಡಾಕ್ಟ್ರೆ, ಚೆನ್ನಾಗಾಗೈತಮ್ಮ, ಮನೆಗೆ ಡಾಕ್ಟರ್ ತೋರಿಸ್ತೀನಿ ಫಿಸಿಯೋಥೆರಪಿಗೆ. ಬೇಡ ಸರ್, ನಾನೇ ಮಾಡ್ಕೊತೀನಿ ಮನೆಗೆ. ನಾನು 2 ವರ್ಷದಿಂದ ಬರ್ತಾ ಇದ್ದೀನಿ. ನನಗೆ ತುಂಬಾ ಸಮಸ್ಯೆ ಇತ್ತು. ಹಾಸ್ಪಿಟಲ್ ತುಂಬಾ ದುಡ್ಡು ಖರ್ಚು ಮಾಡಿದ್ದೆ ನಾನು, ಆದ್ರೂ ನನಗೆ ಗುಣವೂ ಆಗ್ಲಿಲ್ಲ. ಈಗ ಬಂದು ನನಗೆ 1 ತಿಂಗಳಲ್ಲಿ ನನಗೆ ಪೀರಿಯಡ್ ಪ್ರಾಬ್ಲಮ್ ಇತ್ತು, ಗೆಡ್ಡೆ ಇತ್ತು. ಡಾಕ್ಟರ್ ಹೇಳಿದ್ರು ಆಪರೇಷನ್ ಮಾಡಿಸ್ಕೊಳಮ್ಮ, ಇದು ಆಗಲ್ಲ ಅಂದ್ರು. ಅವ್ರು 5 ಲಕ್ಷ ಹೇಳಿದ್ರು. ಆದ್ರೆ ನಾನು ಅಡ್ವೈಸ್ ಮಾಡಿದ್ರು ನಮ್ಮ ಯಜಮಾನ್ರು, ಬೇಡ ಹೀಗೆ ನೋಡೋಣ ಇನ್ನೊಂದೆರಡು ಕಡೆ ಅಂತ. ಅವಾಗ ನನಗೆ ಯೂಟ್ಯೂಬಲ್ಲಿ ಬಂತಿದ್ದು. ಬಂದ್ಮೇಲೆ ನೋಡ್ಕೊಂಡು ಇಲ್ಲಿ ಬಂದೆ. ಒಂದು ವಾರಕ್ಕೆ ನನಗೆ ಸರಿ ಆಯ್ತು. ನೆಕ್ಸ್ಟ್ ಹೇಳಿದ್ರೆ ನಾವು ಹೊಟ್ಟೆ ನೋವು ಬರಲಿಲ್ಲ. ಆಮೇಲೆ ಹಂಗೆ ಕಂಟಿನ್ಯೂ ಆಗಿ ನಾನು 4 ತಿಂಗಳು ಮಾಡಿದ್ಮೇಲೆ ನನಗೆ ತುಂಬ ರಿಸಲ್ಟ್ ಸಿಕ್ತು. ಇವಾಗ ನಾನು ಮ್ಯಾಟ್ ತೊಗೊಂಡಿದ್ದೀನಿ, ಮನೇಲಿ ಮಾಡ್ತೀನಿ, ನೀರು ಕುಡಿತೀನಿ, ನನಗೆ ಯಾವ ಸಮಸ್ಯೆನೂ ಇಲ್ಲ. ಮತ್ತು ನನಗೆ ತುಂಬ ಇತ್ತು, ನನಗೆ ವೀಸಿಂಗ್ ಬರೋದು, ನಡಿಯೋಕ್ಕೆ ಆಗ್ತಾ ಇರಲಿಲ್ಲ, ತುಂಬ ದಪ್ಪ ಇತ್ತು. ಚೆಕ್ ಮಾಡಿದ್ರೆ ಅದು ಇವಾಗ ಇಲ್ಲ ಅಂತ ಅವರೇನೆ ರಿಸಲ್ಟ್ ಕೊಟ್ಟರು. ಇಲ್ಲ ಅಂತ ಹೇಳಿದ್ರು. ಆಮೇಲೆ ಇದನ್ನೆಲ್ಲ ಚೆಕ್ ಮಾಡಿ ಕ್ಯಾನ್ಸರ್ ಇದೆ, ಇದಿದೆ ಅಂತ ಅದಕ್ಕೆಲ್ಲ ತುಂಬ ದುಡ್ಡು ಖರ್ಚು, ಅದನ್ನು ತೆಗೆದು ತೂಕು ತೆಗೆದು ಇದಕ್ಕೆಲ್ಲ ಲ್ಯಾಬ್ಗೆಲ್ಲ ಕಳಿಸಿ ತುಂಬಾನೇ ಮಾಡಿದ್ರು. ಆದ್ರೂ ನನಗೆ ಇಲ್ಲಿ ಬಂದ ಮೇಲೆ ನನಗೆ ಒಂಥರ ದೇವಸ್ಥಾನ ಥರನೇ ಬಿಡಿ. ನನಗೆ ನಮ್ಮ ಮನೇಲೂ ಮಾಡ್ತೀನಿ, ಇಲ್ಲೂ ಮಾಡ್ತೀನಿ. ನೀರು ಕುಡೀರಿ, ಚೆನ್ನಾಗಾಗುತ್ತೆ, ಯಾರು ಬೇಜಾರು ಮಾಡ್ಕೊಂಡು ಮ್ಯಾಟ್ ತಗೊಂಡೋಗಿ ಮನೆ ಫ್ಯಾಮಿಲಿಗೆಲ್ಲ ಆಗುತ್ತೆ. ನನಗಂತೂ ಇದು ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ನನಗೆ ಏನು ತೊಂದರೆ ಇಲ್ಲ. ಮೈಯೆಲ್ಲ ಭಾರ ಇತ್ತು. 10 ಕಿಲೋಮೀಟರ್ ನಡಿತೀನಿ. ಬೆಳಿಗ್ಗೆ 5 ರೌಂಡ್ ಹಾಕ್ತೀನಿ, ಸಾಯಂಕಾಲ 4 ಜೋರಾಗಿ ಚಪ್ಪಾಳೆ ಮಾಡಿ ಅವರಿಗೆ.